ವೀಕ್ಷಕ ನಮಸ್ಕಾರ. ಈ ದಿನ ಬನ್ನೂರು ಟೌನಲ್ಲಿ ಏನು ಇವತ್ತು ಕ್ಯಾಮ್ರಾಗಳು ಹಾಕಿದ್ದಾರೆ, ಒಂದು ಶ್ರೀರಂಗಪಟ್ಟಣ ರೋಡ್ ಕಡೆ, ಇನ್ನೊಂದು ಮಳವಳ್ಳಿ ಮತ್ತು ಮೈಸೂರು ರೋಡ್ ಭಾಗದಲ್ಲಿ ಹಾಕಿರುವಂಥದ್ದು. ಈ ವಿಚಾರವಾಗಿ ಹಲವಾರು ಗ್ರಾಮಗಳಿಗೆ ಲಕ್ಷಾಂತರ ರೂಪಾಯಿ ಫೈನ್ ಬಂದಿದೆ ಅಂತ ಇವತ್ತು ರೈತ ಸಂಘಟನೆ, ಬನ್ನೂರು ನಾರಾಯಣ್ ನೇತೃತ್ವದ ಮೂಲ ಸಂಘಟನೆ ರೈತ ಸಂಘಟನೆಯವರು ಇವತ್ತು ಒಂದು ಪತ್ರಿಕೆ ಹೇಳಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಅರಿವು ಮೂಡಿಸ್ತಾ ಇದ್ದಾರೆ ಜನಗಳಿಗೆ. ಇವತ್ತು ಬನ್ನೂರಲ್ಲಿ ಏನಿದ್ದಾರೆ ಜನ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಹೇಳ್ತೀನಿ ಕೇಳಿ, ನೋಡಿ ಇಲ್ಲಿ ಅಪೋಲೋ ಹಾಸ್ಪಿಟ್ಲ್ ಇದೆ, ಅಪೋಲೋ ಫಾರ್ಮಸಿ ಇದೆ, ಮುಖ್ಯವಾದಂಥ ಕಾವೇರಿ ಸರ್ಕಲ್ ಇದು. ಇಡೀ 33 ಹಳ್ಳಿ ಜನ ಬರುವಂಥದ್ದು. ಮತ್ತು ಇಲ್ಲಿ ಬೇರೆ ಬೇರೆ ಇದಕ್ಕೆ ಮಾಲ್ಗಳು ಕೂಡ ಬರ್ತಾರೆ. ಸಾಮಾನ್ಯ ಜನಗಳು ದಿನಸಿ ತೊಗೊಬೇಕು. ಹಾಗೆಯೇ ತಾವು ಏನು ನೋಡ್ತಾ ಇದ್ದೀರಾ, ಇದು ದಿನಸಿ ತೊಗೊಬೇಕು. ಜೊತೆಗೆ ಇಲ್ಲಿ ಯಾವುದೇ ಹಳ್ಳಿಯವರು ಬಂದರೂ ಕೂಡ ಇಲ್ಲಿ ಬರುವಂಥದ್ದು. ನೋಡಿ, ಮಾಲ್ಗಳು ಬರ್ತಾರೆ, ಮೈಸೂರು ಮಾಲ್ ಇದೆ, ಮತ್ತು ಇಲ್ಲಿ ಬಟ್ಟೆ ಅಂಗಡಿ ಬರ್ತಾರೆ. ಇದೆಲ್ಲ ಇವರು ಹೊರತುಪಡಿಸಿ ಹೆಂಗೆ ಬರದೇ ಇರೋಕ್ಕಾಗುತ್ತೆ ಹೇಳಿ ಸಾರ್ವಜನಿಕರು. ಹಾಗಾಗಿ ಇವತ್ತೊಂದು ಪತ್ರಿಕೆ ಹೇಳಿಕೆ ಕೊಡ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಇವತ್ತು ಮೂಲ ಸಂಘಟನೆಯವರು ಬನ್ನೂರು ನಾರಾಯಣ ನೇತೃತ್ವದ ಒಂದು ಸಂಘಟನೆಯಿಂದ ಇವತ್ತು ಇಡೀ ಬನ್ನೂರಿನ ಹಾಗೂ ಸುತ್ತಮುತ್ತ ಹಳ್ಳಿಗಳ ಜನಗಳಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾರಂಥದ್ದು. ಇವತ್ತು CC ಕ್ಯಾಮ್ರದ ಬಗ್ಗೆ ಅರಿವು ಮೂಡಿಸ್ತಾರಂಥದ್ದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇನ್ನೂ ಕಳವಳ ಇದೆ, ಇದು ಯಾರಿಗೆ ಬಿಲ್ ಬರ್ತಾ ಇದೆ ಏನು, ಮತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಬಂದಿದೆ ಬಿಲ್ ಅನ್ನೋದು ಕೂಡ. ಒಂದೊಂದು ಮನೇಲಿ 15,000 ರೂಪಾಯಿ, 20,000 ರೂಪಾಯಿ, 5,000 ರೂಪಾಯಿ, 50,000 ರೂಪಾಯಿ ಬಂದಿರೋದು ಕೂಡ ನಾವು ನೋಡ್ಬೋದು. ನೋಡಿ, ಒಬ್ಬ ರೈತ ನೋಡಿ ಹೆಲ್ಮೆಟ್ ಹಾಕೊಂಡು ಹೋಗುವಂಥ ಪರಿಸ್ಥಿತಿ ತಾವು ನೋಡ್ತಾ ಇದ್ರೆ ಇಲ್ಲಿ. ನೋಡಿ, ಇವತ್ತು ಆ ರೈತ ಹಿಂಗೆ ಹಣೆ ಬರಬೇಕಾ? ಸರ್ಕಾರ ಯಾವುದೇ ಬರಲಿ, ಬಟ್ ಇವತ್ತು ಇರುವಂಥ ಒಂದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, 3 ಕಿಲೋಮೀಟ್ರ್ ಹೊರಗಡೆ ಬಂದಂತಹ ಏನು ಜುಡಿಸೆಕ್ಷನ್ ಇದೆ, ಬನ್ನೂರು 3 ಕಿಲೋಮೀಟ್ರ್ ಆಚೆ ಅಂಥವ್ರಿಗೆ ಮಾತ್ರ ಫೈನ್ ಹಾಕಬೇಕು ಅಂತ. ಆದರೆ ಒಂದೇ ಟೈಮಿಂಗ್ಸಲ್ಲಿ ಎಷ್ಟು ಫೈನ್ ಹಾಕಿದ್ರು ಇವರು, ಯಾರಿಗೆ ಫೈನ್ ಹಾಕಿದರೆ? ಜೊತೆಗೇನು ಅಂತಂದರೆ, ಇವತ್ತು ಬನ್ನೂರಿನಲ್ಲಿ ರಾಜ್ಯ ರೈತ ಸಂಘಟನೆ ಏನು ಇವತ್ತು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ ಅದು ಈ ಮೂಲಕ ನೋಡ್ಬೋದು. ಜೊತೆಗೆ ಇದು ಹೃದಯ ಭಾಗ, ಬನ್ನೂರಿನ ಹೃದಯ ಭಾಗ ಆದ್ದರಿಂದ ಈ 33 ಹಳ್ಳಿ ಜನನು ಕೂಡ ಇಲ್ಲಿ ಬರುವಂಥದ್ದು ನಾವು ನೋಡ್ತಾ ಇದ್ದೀರಾ. ಇವತ್ತು ನೋಡಿ, ಇಲ್ಲಿ ಎತ್ತಿನ ಗಾಡಿ ಮೇಲೆ ನೋಡಿ, ಇವತ್ತು ನಮ್ಮ ರೈತರು ಈ ಥರ ಹಸು ಎಲ್ಲ ತೊಗೊಂಡೋಗ್ತಾರೆ, ಅವ್ರಿಗೆಲ್ಲ ನೀವು ಫೈನ್ ಹಾಕೋಕ್ಕಾಗುತ್ತಾ? ಆಯಿತಾ? ನೋಡಿ, ಇವತ್ತು ಏನಾಗಿದೆ ಅಂತಂದರೆ ಪ್ರತಿಯೊಂದು ಕೂಡ ನಾವು ನೋಡ್ಬೋದು. ಮತ್ತು ಮುಸ್ಲಿಂ ಬಾಂಧವರು ಕೂಡ ರೈತ ಸಂಘಟನೆಗೆ ಕೈ ಜೋಡಿಸಿರೋದು ಕೂಡ ನೋಡ್ಬೋದು. ಯಾಕೆಂದರೆ ನೋಡಿ, ಅವ್ರ ಅಂಗಡಿ ಇಲ್ಲೇ ಇದೆ, ಇವರೇ ಅಂಗಡಿ ಮಾಲೀಕರು. ಅವ್ರ ಅಂಗಡಿ ಬರಬೇಕು ಅಂದರೆ ಹೆಲ್ಮೆಟ್ ಹಾಕೊಂಡ್ಬರ್ಬೇಕು ಅಂತ ಎಂಥ ವಿಪರ್ಯಾಸ ರೀ ಇದು. ಅಲ್ಲ, ನೀವು ಸುಪ್ರೀಂ ಕೋರ್ಟ್ ಹೇಳಿದೆ, ಏನಂತ ಹೇಳಿದೆ, 3 ಕಿಲೋಮೀಟ್ರ್ ಒಳಗಡೆ ಯಾವುದೇ ರೀತಿಯಾದಂತಹ ಜುಡಿಸೆಕ್ಷನಲ್ಲಿ ನೀವು ಫೈನ್ ಹಾಕಂಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಎಲ್ಲಿ ಹಾಕಿದ್ರಿ? ಎಲ್ಲಿ ಹಾಕಿದ್ರಿ ಆದೇಶ? ಯಾರಿಗೆ ಹೇಳಿದ್ರಿ? ಮನವರಿಕೆ ಮಾಡಿದ್ರಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥವ್ರು. ಹಾಗಾಗಿ ಇದು ಅನರ್ಹ. ಇದೇನಿದೆ ಇವತ್ತು ಆಗ್ತಿರೋಂಥ ಫೈನು ಅನರ್ಹ. ಮತ್ತು ಒಂದು ಹಳ್ಳಿಗೆ 20 ಲಕ್ಷ 30 ಲಕ್ಷ ಇವತ್ತು ಫೈನ್ ಹಾಕ್ತೀರಾ ಅಂತಂದರೆ ರೈತರಲ್ಲಿ ಹೋಗಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ. ತಾವೇನಿಲ್ಲಿ ನೋಡ್ತಾ ಇದ್ದೀರಾ ಇವತ್ತು. ಹಾಗೇನೆ ಇವತ್ತು ಮುಖ್ಯವಾಗಿ ಯತೀಂದ್ರ ಅವರು ಮತ್ತು ಜೊತೆಗೆ ಸುನಿಲ್ ಬೋಸ್ ಕೂಡ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಇರುತ್ತೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ. ಆ ಒಂದು ವಿಚಾರಕ್ಕೆ ಅವ್ರಿಗೆ ತಿಳಿಲಿ, ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸ್ಲಿ ಅನ್ನೋ ಒಂದು ಕ್ರಮವಾಗಿ ಇವತ್ತು ಬನ್ನೂರು ಕಾವೇರಿ ಸರ್ಕಲ್ನಲ್ಲಿ ಒಂದು ತಿಳುವಳಿಕೆ ಕೊಡ್ತಾರಂಥದ್ದು ಮತ್ತು ಒಂದು ಮೌನ ಜಾಥಾ ಹೋಗ್ತಾರಂತ ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅರಿವು ಮೂಡಿಸುವಂಥದ್ದು ಇವತ್ತೇನು ನಾವು ನೋಡ್ತಾ ಇದ್ದೀವಿ. ಅರಿವು ಮೂಡಿಸುವಂಥ ಕೆಲಸನ ಬನ್ನೂರು ನಾರಾಯಣ ಬಣದವರು ಮಾಡ್ತಿರೋದು. ನಮ್ಮ ಶಿವರಾಮ್ ಅವರಿದ್ದಾರೆ, ಸ್ವಾಮಿಯವರಿದ್ದಾರೆ. ಇದು ಎಲ್ಲ ಪಕ್ಷ ಅತೀತವಾಗಿ ಬಂದಿರುವಂಥ ಜನ. ಜೊತೆಗೆ ಏನು ಇವತ್ತು ಎಲ್ಲ ರೈತರ ಬಣಗಳು ಕೂಡ ಬಂದಿದೆ. ಬೇರೆ ಬೇರೆ ರೈತ ಬಣ ಏನಿದೆ ಅವೆಲ್ಲ ಕೂಡ ಬಂದಿದೆ. ಜೊತೆಗೆ ಬನ್ನೂರಿನಲ್ಲಿ ಇಲ್ಲಿ ನೀವು ಕ್ಯಾಮ್ರಾ ಹಾಕಿದ ಸರಿ, ಆದರೆ ನೀವು ಅಲ್ಲಿ ಪೊಲೀಸ್ ಇಲಾಖೆಯಿಂದ ಯಾರನ್ನ ಒಬ್ಬರು ಆಯ್ಕೆ ಮಾಡಿದ್ರ? ಇಲ್ಲಿ ಯಾರೋ ಒಬ್ರು ಇಡ್ಸಕ್ಕೆ ವ್ಯವಸ್ಥೆ ಮಾಡಿದ್ರಾ? ಇಲ್ಲ. ಪೊಲೀಸ್ ಇಲಾಖೆಯಿಂದ ರೈತರ ಒಡಲನ್ನು ಕಿತ್ತುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ನೋಡಿ, ಇಲ್ಲಿ ಉದಾಹರಣೆ ನೋಡಿ, ಇವರು ರಾಜ್ಯ ಹೆದ್ದಾರಿಯಲ್ಲಿ ಹೋಗಬೇಕು. ರಾಜ್ಯ ಹೆದ್ದಾರಿ 33 ಇದು ನೋಡಿ, ಇದು ಮಂಡ್ಯ ರಿಜಿಸ್ಟ್ರೇಷನು. ನೋಡಿ, ಇಲ್ಲಿ ಬೇರೆ ಬೇರೆ ನೋಡಿ, ಇದು ಮಹಾರಾಷ್ಟ್ರ 12 ಇವರೆಲ್ಲ ಹೆಂಗೆ ಈ ಕ್ಯಾಮ್ರಾನ ಆಯ್ದು ಹೋಗ್ಬೇಕು ಅಂದಾಗ ಅವ್ರು ಸೀಟ್ ಬೆಲ್ಟ್ ಹಾಕಿರ್ತಾರೋ ಇಲ್ವೋ, ಇಂಥವ್ರಿಗೆ ಅವರು ಬೇಕಾದ್ರೆ ಫೈನ್ ಹಾಕಲಿ.
ಆದರೆ ನಿರಪರಾಧಿ ಇರುವಂಥ ರೈತರಿಗೆ ಇವತ್ತು ಫೈನ್ ಆಗ್ತಾರೆ ಅಂತಂದರೆ ಯಾವ ಹಣೆ ಬರ ಇದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ರೈತರ ಕಷ್ಟವನ್ನು ಕೇಳದ ಜನಪ್ರತಿನಿಧಿಗಳಿಗೆ, ಸ್ಥಳೀಯ ಎಂಪಿಗಳಿಗೆ, ನೋಡಿ ಇವರು ರೈತರು, ಇವ್ರನ್ನ ಮಾತಾಡ್ಸೋಣ ಈಗ. ಯಜಮಾನ್ರ ನಮಸ್ಕಾರ, ಎಲ್ಲೋಗಿದ್ರಿ? ಬಂದೂರು. ಯಾವ ಊರವರು? ಮಾಕ್ನಳ್ಳಿರೋ. 1 ಕಿಲೋಮೀಟ್ರು ಮಾಕ್ನಳ್ಳಿ, ಅರ್ಧ ಕಿಲೋಮೀಟ್ರು. ಈ ಥರ ಹೆಲ್ಮೆಟ್ ಹಾಕ್ಬೇಕು ಅಂತ ಹಾಕಿ ಹೇಳಿದ್ರೆ ಫೇನ್ ಹಾಕ್ತಾರೆ, ಸರಿನಾ? ಅದು ಹೆಲ್ಮೆಟ್ ಹಾಕ್ಬೇಕಾ ನೀವು? ನೋಡಿ ಒಬ್ಬ ರೈತ ಹೇಳ್ತಿರೋದು ಎಷ್ಟು ತೊಂದರೆ ಆಗಿ ಇಡೀ ರಾಜ್ಯದಲ್ಲಿ ಏನು ಇವರು ಭಾಗ್ಯಗಳ ಆಧಾರ ಮಾಡಿಕೊಂಡು ಇವತ್ತು ಭಾಗ್ಯಗಳ ಆಧಾರಕ್ಕೋಸ್ಕರ ಮಾಡಿದಂತೂ ಕೂಡ ಒಂದು ಆಪಾದನೆ ಬರ್ತಾ ಇದೆ ಸಾರ್ವಜನಿಕವಾಗಿ. ಇವ್ರು ಏನೆಲ್ಲ ಇವತ್ತು ಭಾಗ್ಯಗಳಿಗೋಸ್ಕರ ಇವತ್ತು ಸಾಮಾನ್ಯ ಜನಕ್ಕೆ ವರ್ತನೆ ಕೊಡ್ತಾ ಇರೋದು. ಮತ್ತೆ ಏನು ಇವತ್ತು ರೈತರು ನೋಡಿ ಹೆಲ್ಮೆಟ್ ಹಾಕೊಂಡು ಹಣೆ ಬರ ಬಂದಿದೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಬೇಕು ಇವತ್ತು ಯಾವ ಮಟ್ಟಿಗೆ ಆಗಿದೆ ಅಂತ.